ತುಂಬ ಜನರು ಕೇಳಿದ್ರು ಆ ರೆಸಿಪಿ ಹೇಗೆ ಮಾಡಿದ್ರಿ ಶೇರ್ ಮಾಡಿ ಅಂತ. ಖಾರವಾಗಿ ಸಕ್ಕತ್ತಾಗಿದೆ. ಬಿಸಿ ಬಿಸಿ ಬೇಳೆ ಸಾರು ರೆಡಿಯಾಗಿದೆ. ಸಾರಿಗೆ ಸ್ವಲ್ಪ ಹುಳಿ ಚೆನ್ನಾಗಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದರಿಂದ ಗ್ಯಾಸ್ಟ್ರಿಕ್ ಈ ಥರ ಸಮಸ್ಯೆಗಳಾಗೋದಿಲ್ಲ. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ನನ್ನ ಫುಡ್ ಬ್ಲಾಗ್ನಲ್ಲಿ ನಾನು ನನ್ನ ಮಧ್ಯಾಹ್ನಕ್ಕೆ ಅಡುಗೆನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಸೊ ನಾನಿವತ್ತು ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಬೇಳೆ ಸಾರು ಮಾಡ್ತಾ ಇದ್ದೀನಿ. ಸೊ ನಾನು ಹೇಗೆ ಖಾರದ ಪುಡಿ ಹಾಕಿ ಬೇಳೆ ಸಾರು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಸೊ ಈ ರೆಸಿಪಿ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ನನ್ನ ಸ್ಟೈಲಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಅದರ ಜೊತೆಗೆ ಹೂಕೋಸ್ ಇತ್ತು, ಸೊ ಹೂಕೋಸಿಂದ ಗ್ರೀನ್ ಕಾಲಿಫ್ಲವರ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದು ಲಾಸ್ಟ್ ಟೈಮೇ ನಾನು ನನ್ನ ಏನು ವ್ಲಾಗ್ನಲ್ಲಿ ತೋರಿಸ್ತಾ ಇದ್ದೆ, ಅಂದರೆ ಇವತ್ತು ಈ ಥರ ಫುಡ್ ಪ್ರಿಪೇರ್ ಮಾಡಿದ್ದೀನಿ ಅಂತ. ತುಂಬ ಜನರು ಕೇಳಿದರು ಆ ರೆಸಿಪಿ ಹೇಗೆ ಮಾಡಿದ್ರಿ ಶೇರ್ ಮಾಡಿ ಅಂತ. ಸೊ ನೀವೆಲ್ಲರೂ ಕೇಳಿರೋದಕ್ಕೋಸ್ಕರ ಇವತ್ತು ಆ ರೆಸಿಪಿ ಮಾಡ್ತಾಯಿದ್ದೀನಿ. ಫಸ್ಟು ಬೇಳೆ ಸಾರಿಗೆ ಇಟ್ಬಿಡ್ತೀನಿ. ನಾನು ಒಂದು ಕುಕ್ಕರ್ಗೆ ಇಲ್ಲಿ ನೋಡಿ 1 ಕಪ್ನಷ್ಟು, ಒಂದು ಚಿಕ್ಕ ಲೋಟದಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಈ ರೀತಿ ಬೇಳೆ ನೆನೆಸಿಡೋದ್ರಿಂದ ನಮಗೆ ಚೆನ್ನಾಗಿ ಬೇಳೆ ಮೆತ್ತಗೆ ಬೇಯುತ್ತೆ, ಜೊತೆಗೆ ಟೇಸ್ಟು ಚೆನ್ನಾಗಿರುತ್ತೆ. ಆದಷ್ಟು ಬೇಳೆ ಕಾಳುಗಳನ್ನು ಚೆನ್ನಾಗಿ ನೆನೆಸ್ಬಿಟ್ಟು ತಗೋಬೇಕು, ಇದರಿಂದ ಗ್ಯಾಸ್ಟ್ರಿಕ್ ಈ ಥರ ಸಮಸ್ಯೆಗಳಾಗೋದಿಲ್ಲ. ಸೊ ಫಸ್ಟ್ ನೀರು ಸಮೇತ ಹಾಕ್ಕೊಂಡ್ಬಿಡೋಣ. ಅದಾದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 5ರಿಂದ 6 ಎಸಳಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದಕ್ಕೆ 2 ಹಸಿಮೆಣಸಿನ್ಕಾಯಿ. ಈ ಸಾರಿದೆ ಅಲ್ವಾ, ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ, ಅದಕ್ಕಾಗಿ 2 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಗೆ ಖಾರದ ಪುಡಿ, ಇದಕ್ಕೆ ಖಾರದ ಪುಡಿ ಹಾಕಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ವ, ಖಾರದ ಪುಡಿ ಇದು. ಸೊ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೋಡಿ ಹಾಕ್ಕೊಳ್ಳಿ. ನಾನು 1.5 ಸ್ಪೂನಷ್ಟು ಹಾಕಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಚಿಕ್ಕ ಸ್ಪೂನಿಂದ ನೋಡಿ ಇಷ್ಟು ಹಾಕ್ತಾಯಿದ್ದೀನಿ. 2 ಟೊಮೆಟೊ ಹಾಕ್ತಾಯಿದ್ದೀನಿ. ಸಾರಿಗೆ ಸ್ವಲ್ಪ ಹುಳಿ ಚೆನ್ನಾಗಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕಾಗಿ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಜೊತೆಗೆ ಹುಣಸೆಹಣ್ಣು ಕೂಡ ಹಾಕ್ಕೋಬೇಕು. ಒಂದು ವೇಳೆ ನಿಮಗೆ ಹುಣಸೆಹಣ್ಣು ಹಾಕೋದು ಇಷ್ಟ ಇಲ್ಲ ಅಂದರೆ ಟೊಮೆಟೊನ ಸ್ವಲ್ಪ ಜಾಸ್ತಿ ಹಾಕಿ, ಅಂದರೆ ಒಂದು 3 ಟೊಮೆಟೊ ಹಾಕಿದ್ರು ಸಾಕು. ನೋಡಿ ಇಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಅಂದರೆ ಇದು ಕುದಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ನಾನು ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ ಅಂತ ಹೇಳಿ ಕುಕ್ಕರ್ಗೆ ಹಾಕಿದ್ದೀನಿ. ಪಾತ್ರೆಯಲ್ಲಿ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಕುಕ್ಕರಲ್ಲಿ ಬೇಗ ಆಗುತ್ತೆ ಅಂತ ಕುಕ್ಕರಲ್ಲಿ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಬೇಳೆ ಬೇಗ ಮೆತ್ತಗಾಗುತ್ತೆ. ಇನ್ನು ಈ ಬೇಳೆ ಬೇಯಲಿಕ್ಕೆ ನಾನು 1.5 ಕಪ್ನಷ್ಟು ನೀರು ಹಾಕಿದ್ದೀನಿ. ಈಗ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿಬಿಡೋಣ. ಫ್ರೆಂಡ್ಸ್, ಇದು ಬೇಳೆ ಸಾರು ಆಗೋಷ್ಟೊತ್ತಿಗೆ ನಾನು ಒಂದು ಕಡೆ ಹೂವನ್ನ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ನಾನು ಈ ಹೂವನ್ನ ಕ್ಲೀನ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊತೀನಿ. ನನಗೆ ಈ ಅಡುಗೆಗಳೆಲ್ಲ ಆಗೋಷ್ಟೊತ್ತಿಗೆ ಇನ್ನೊಂದು ಕಡೆ ರೈಸ್ ಕೂಡ ಇಟ್ಟಿದ್ದೀನಿ. ರೈಸ್ ಕೂಡ ರೆಡಿ ಆಗಿಬಿಡುತ್ತೆ. ಸೊ ಅವಾಗ ಬಿಸಿಯಾಗಿ ಎಲ್ಲವೂ ತಿನ್ಬೋದು. ಫ್ರೆಂಡ್ಸ್, ಈಗ ಒಂದು 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ, ಸ್ಟವ್ನ ಆಫ್ ಮಾಡಿದ್ದೀನಿ. ಕುಕ್ಕರ್ ಪ್ರೆಷರ್ ಎಲ್ಲ ಹೋಗೋಷ್ಟೊತ್ತಿಗೆ ನಾನಿಲ್ಲಿ ಇನ್ನೊಂದು ಕಡೆ ಹೂಕೋಸ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಸುಮಾರಾಗಿ ಕ್ಲೀನ್ ಮಾಡಿದ್ಮೇಲೆ ಒಂದು ಅರ್ಧ kg ಅಷ್ಟು ಹೂಕೋಸ್ ಆಗಿದೆ. ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು 2ರಿಂದ 3 ಸಲ ಚೆನ್ನಾಗಿ ತೊಳಿಬೇಕು. ಏಕೆಂದರೆ ತರಕಾರಿಗಳಲ್ಲಿ ಈ ಹೂಕೋಸ್ಗೆ ಜಾಸ್ತಿ ಔಷಧಿಗಳನ್ನು ಬಳಸಿರ್ತಾರೆ ಅಂತ ಹೇಳ್ತಾರಲ್ವ. ಸೊ ಅದಕ್ಕಾಗಿ ಆದಷ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಾದಮೇಲೆ ನೋಡಿ, ನಾನಿಲ್ಲಿ 1.5 ಕಪ್ನಷ್ಟು ನೀರನ್ನ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಈ ಕುದಿಯೋ ನೀರಿಗೆ ಈ ಹೂಕೋಸನ್ನ ಹಾಕಬೇಕು. ಇದರಲ್ಲಿರುವಂತಹ ಹುಳ ಎಲ್ಲದೂ ಹೊರಗಡೆ ಬಂದುಬಿಡುತ್ತೆ. ಒಂದ್ಸಲ ಈ ಥರ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ಒಂದು 3 ಮಿನಿಟ್ಸ್ ಇದನ್ನು ಕುದಿಸ್ಕೊಂಡಿದ್ದೀನಿ. ಜೊತೆಗೆ ಹೂಕೋಸು ಇಲ್ಲೇ ಒಂದು 30% ಅಷ್ಟು ಬೆಂದೋಗ್ಬಿಡತ್ತೆ. ಈಗ ಇದರಲ್ಲಿರುವಂತಹ ನೀರನ್ನೆಲ್ಲ ಸೋಸ್ಕೊಂಡ್ಬಿಡೋಣ.
ಇದು ಸ್ವಲ್ಪ ತಣ್ಣಗಾಗಲಿ, ಹೀಗೆ ಅದ್ರ ಜೊತೆಗೆ ನೀರೆಲ್ಲ ಚೆನ್ನಾಗಿ ಎಳೀಲಿ. ಅಷ್ಟರಲ್ಲಿ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊತೀನಿ. ಈಗ ಒಂದು ಜಾರ್ಗೆ ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಸೊ 2 ಖಾರ ಇರೋದು, 2 ಖಾರ ಇಲ್ದಿರೋದು. ಹಾಗೆ 1 ಇಂಚಿನಷ್ಟು ಹಸಿ ಶುಂಠಿ, ಒಂದು 5 ರಿಂದ 6 ಬೆಳ್ಳುಳ್ಳಿ ಹೆಸಲು. ಇದಕ್ಕೆ ಒಂದು ಅರ್ಧ ಕಟ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಕೋಬೇಕು. ಈಗ ಇದನ್ನು ಸ್ಮೂತಾಗಿ ರುಬ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೋಡಿ ನುಣ್ಣಗೆ ರುಬ್ಕೊಂಡಾಗಿದೆ, ಇಷ್ಟಾದರೆ ಸಾಕು. ಫ್ರೆಂಡ್ಸ್, ಈಗ ಕುಕ್ಕರ್ ಪ್ರೆಷರ್ ಎಲ್ಲ ಹೋಗಿದೆ. ನೋಡಿ ಬೇಳೆ ಚೆನ್ನಾಗಿ ಮೆತ್ತಗೆ ಬೆಂದಿದೆ ಅಲ್ವಾ. ಈಗ ಬೇಳೆ ಮಸ್ತ್ ಬಿಡೋಣ. ಫಸ್ಟು ಈ ಬೇಳೆ ಕುದಿಸಿರೋ ಕಟ್ಟನ್ನೆಲ್ಲ ಇನ್ನೊಂದು ಪಾತ್ರೆಯಲ್ಲಿ ಸೋಸ್ಕೋತಾ ಇದ್ದೀನಿ. ಮಕ್ಕಳಿಗೆ ಬರೀ ಕಟ್ಟನ್ನೇ ಒಗ್ಗರಣೆ ಮಾಡಿಬಿಟ್ಟು ಕೂಡ ತಿನ್ನಿಸ್ಬೋದು. ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಈಗ ಬೇಳೆನ ಚೆನ್ನಾಗಿ ಮಸಿಬೇಕು. ಇದರಲ್ಲಿರುವಂತಹ ಕಟ್ಟನ್ನು ತೆಗಿದೇನೆ ಹಾಗೆ ಮಸಿದ್ರೆ ಬೇಳೆ ಅಷ್ಟು ಮೆತ್ತಗೆ ಮಸಿಲಿಕ್ಕೆ ಬರೋದಿಲ್ಲ, ಅದಕ್ಕಾಗಿ ಸ್ವಲ್ಪ ನೀರು ತೆಗ್ದಿದ್ದೀನಿ. ನೋಡಿ ಬೇಳೆನ ಈ ಥರ ಚೆನ್ನಾಗಿ ಮಸ್ದಿಟ್ಕೋಬೇಕು. ಈಗ ಇದಕ್ಕೆ ಒಗ್ಗರಣೆನ ಹಾಕೊಳ್ಳೋಣ. ಈಗ ಒಗ್ಗರಣೆಗೆ ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿನ ಈ ರೀತಿ ಜಜ್ಜಿಬಿಟ್ಟು ಹಾಕೋಬೇಕು. ಒಂದು 2 ಒಣಗಿದ ಮೆಣಸಿನ್ಕಾಯಿ ಮುರಿದ್ಬಿಟ್ಟು ಹಾಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಈ ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಿ ಚಿಟಪಟ ಅಂದಮೇಲೆ ಇದಕ್ಕೆ ರೆಡಿ ಮಾಡಿರುವಂತಹ ಸಾರು ಹಾಕೋಣ. ಫ್ರೆಂಡ್ಸ್, ಆವಾಗಲೇ ನಾವು ಸ್ವಲ್ಪ ನೀರು ಕಟ್ಟು ತೆಗ್ದಿಟ್ಟಿದ್ವಲ್ವ, ಅದನ್ನು ಕೂಡ ಹಾಕ್ತಾ ಇದ್ದೀನಿ ನಾನು. ನಮ್ಮ ಕಡೆ ಸ್ವಲ್ಪ ಗಟ್ಟಿ ಸಾರನ್ನ ಒಗ್ಗರಣೆ ಮಾಡಿಬಿಟ್ಟು ಸೈಡಿಗೆ ಇಡ್ತಾರೆ. ನೀರು ಸಾರಿಗೆ ಸ್ವಲ್ಪ ಒಗ್ಗರಣೆ ಮಾಡಿಬಿಟ್ಟು ಸೈಡಿಗೆ ಇಡ್ತಾರೆ. ಫಸ್ಟ್ ಗಟ್ಟಿ ಸಾರು ಆದಮೇಲೆ ನೀರ್ದು ರಸಮ್ ಥರ ಇರುತ್ತಲ್ವ, ಸೊ ಅದನ್ನು ಲಾಸ್ಟಿಗೆ ಬಡಿಸ್ಕೊಂಡು ತಿಂತಾರೆ. ಈಗ ಬಿಸಿ ಬಿಸಿ ಬೇಳೆ ಸಾರು ರೆಡಿಯಾಗಿದೆ. ಆ್ಯಂಡ್ ಈಗ ಹೂಕೋಸು ಒಂದು ರೆಡಿ ಮಾಡ್ಕೊಂಡ್ಬಿಟ್ರೆ ಆಯಿತು, ಮಧ್ಯಾಹ್ನದ ಲಂಚ್ ರೆಡಿ ಆಗುತ್ತೆ. ಒಂದು ಕಡೆ ಅನ್ನ ಕೂಡ ರೆಡಿ ಆಗಿದೆ ಆಗಲೇ. ಇದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಹೋಗಿದೆ ಅಲ್ವಾ. ಈಗ ಇದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ. ಹಾಗೆ ರುಬ್ಬಿರುವಂತಹ ಪೇಸ್ಟನ್ನು ಕೂಡ ಹಾಕ್ಕೊಳ್ಳೋಣ. ಒಂದು ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ಇದಕ್ಕೆ ನೀರೇನು ಹಾಕಬಾರ್ದು, ಹೀಗೇ ಎಲ್ಲದಕ್ಕೂ ಚೆನ್ನಾಗಿ ಈ ಮಸಾಲೆ ಹೊಂದ್ಕೊಳ್ಳೋ ರೀತಿ ಕಲಿಸ್ಕೋಬೇಕು. ಫ್ರೆಂಡ್ಸ್, ಇದು ಇನ್ನೊಂದು ಏನು ಗೊತ್ತಾ, ಮನೆಗೆ ಯಾರಾದರೂ ಗೆಸ್ಟ್ ಬಂದಿರ್ತಾರೆ ಅಂದ್ಕೊಳ್ಳಿ, ನೀವು ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅಂದರೂ ಇದನ್ನು ಸ್ನ್ಯಾಕ್ಸ್ ರೂಪದಲ್ಲಿ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಅಥವಾ ಈ ಥರ ರಸಮ್ ಮಾಡಿದಾಗ ಅಥವಾ ಬೇಳೆ ಸಾರು ಮಾಡಿದಾಗ ಇದು ಸೈಡ್ ಡಿಶ್ ಆಗಿ ಕೂಡ ಚೆನ್ನಾಗಿರುತ್ತೆ. ವಾವ್, ಗ್ರೀನ್ ಕಲರ್ನಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈಗ ಇದನ್ನು ಎಣ್ಣೆಯಲ್ಲಿ ಹಾಕಿ ಕರಿಯೋಣ. ಫ್ರೆಂಡ್ಸ್, ಈ ರೀತಿ ಕಲಸಿಟ್ಕೊಂಡಾಗಿದೆ ಅಲ್ವಾ. ಸೊ ನಮ್ಗೆ ಯಾವಾಗ ಬೇಕು ಅವಾಗೇ ಕಲಿಸ್ಬಿಟ್ಟು ಡೈರೆಕ್ಟಾಗಿ ಎಣ್ಣೆಲಿ ಹಾಕಿಬಿಡ್ಬೋದು. ಸೊ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಒಂದು ಬಾಣಲಿಗೆ ಈ ರೀತಿ ಡೀಪ್ ಫ್ರೈಗೆ ಬೇಕಾದಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಫ್ರೆಂಡ್ಸ್, ಈಗ ಎಣ್ಣೆ ಕಾದ್ಮೇಲೆ ಒಂದೊಂದೇ ಪೀಸಸ್ನ ಹಾಕೊಳ್ಳೋಣ. ಏನದು? ಏನೇನ ಫೋಟೋ ನಾನು ಫೋಟೋ ತೆಗಿತಾ ಇದ್ದಾಳಂತೆ. ನಿನಗೊಂದು ಚಿಕ್ಕ ಕ್ಯಾಮ್ರಾ ತಗೋಣ, ಓಕೆನಾ?
ಸೊ ಇಷ್ಟು ಕೆಂಪಗಾಗದೆ ತೆಗೆದುಬಿಟ್ಟು ಒಂದು ಕಿಚನ್ ಟವಲ್ನೆಲ್ಲ ಹಾಕ್ಕೋಬೇಕು. ಇದೇ ರೀತಿ ಉಳಿದ ಎಲ್ಲ ಗೋಬಿ ಪೀಸಸ್ನ ಹಾಕ್ಕೋಬೇಕು. ಜಾಸ್ತಿ ಡೀಪ್ ಫ್ರೈ ಮಾಡಿರೋದನ್ನು ಡೈಲಿ ತಿನ್ನಬಾರ್ದು, ಬಟ್ ಯಾವಾಗಲೂ ಒಂದ್ಸಲ ಓಕೆ. ಏನೋ ಈಗ ತೋರಿಸ್ಬೇಕು ಅವಳು ನಿಮಗೆ. ತೋರಿಸಲಿ, ಅಲ್ಲಿ ತೋರಿಸು, ನೋಡಿ ಅಂತೆ ನೋಡಿ ಫ್ರೆಂಡ್ಸ್. ಇದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಚಾಟ್ ಮಸಾಲ ಹಾಕಿದ್ರೆ ಇನ್ನೂ ಸಖತ್ತಿರುತ್ತೆ ಟೇಸ್ಟ್. ನೋಡಿ, ಇದನ್ನು ಹಾಗೇ ತಿನ್ಬೋದು. ಸಖತ್ತಾಗಿದೆ, ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ಒಂದ್ಸಲ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ಇನ್ನೇನು ಸಾರು, ಸೂಪರ್ ಆಗಿರೋಂತಹ ಬೇಳೆ ಸಾರು ಕೂಡ ರೆಡಿ ಇದೆ. ಅನ್ನದ ಜೊತೆ ಕಲ್ಸ್ಕೊಂಡು ತಿಂತಾ ಇದ್ರೆ ಆಹಾ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಇನ್ನು ಮುದ್ದೆ ಜೊತೆನೂ ಈ ಸಾರು ತುಂಬಾ ಚೆನ್ನಾಗಿರುತ್ತೆ. ನನಗೆ ಮುದ್ದೆ ಜೊತೆನೂ ತಿನ್ಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ನನ್ನ ಮಧ್ಯಾಹ್ನದ ಲಂಚ್ ಇದು. ಸೊ ಇದ್ರ ಜೊತೆಗೆ ನಾನು ಸ್ವಲ್ಪ ಮೊಸರು ಕೂಡ ತಿಂತೀನಿ ಊಟ ಎಲ್ಲ ಆದಮೇಲೆ. ಘಮ ಘಮ ಅಂತ ಇದೆ. ನಮ್ಮ ಕಡೆ ಅಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಅಜ್ಜಿ ಮನೆಯಲ್ಲಿ ಬೆಳೆದಿದ್ದೆ. 1.5 ಇಯರ್ ಅಂದ್ಕೊಳ್ತೀನಿ, ಬಳ್ಳಾರಿಯಲ್ಲಿ ಇದೆ. ಅವಾಗ ಎವ್ರಿ ಟೈಮ್ ಇದು ಬೇಳೆ ಸಾರು ಮಾಡ್ತಾಯಿದ್ರು. ಇದ್ರ ಜೊತೆಗೆ ಗೋರಿಕಾಯಿ ಪಲ್ಯ ಕಾಂಬಿನೇಷನ್ ಮಸ್ತ್ ಇರುತ್ತೆ. ಖಾರ ಖಾರವಾಗಿ ಸಖತ್ತಾಗಿದೆ. ಹೇಳಿದ್ನಲ್ಲ, ಈ ಥರ ಬಿಸಿ ಬಿಸಿಯಾಗಿ ತಿಂದ್ರೇ ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತಿನ ನನ್ನ ಫುಡ್ ಬ್ಲಾಗ್ ಇದು. ತಮ್ಮೆಲ್ಲರಿಗೂ ಈ 2 ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನೀವು ಟ್ರೈ ಮಾಡಿದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಖುಷಿ ಆಗುತ್ತೆ. ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.